ಸ್ನೇಹಿತರೆ, ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ವಿರಚಿತ ಭಾವರಾಮಾಯಣ ರಾಮಾವತರಣ ಪುಸ್ತಕ ಲೋಕಾರ್ಪಣೆಗಾಗಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿದ್ದವು, ನಮ್ಮೆಲ್ಲರ ಖುಷಿಯು ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ಬೆಂಗಳೂರಿನ PES ಕಾಲೇಜಿನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವು ನಡೆದಿತ್ತು.
ಹರೇ ರಾಮ. ಇವತ್ತು ರಾಮಾವತರಣದಕ್ಕೆ ಎಲ್ಲ ತಯಾರಿ ಆಗ್ತಾ ಇದ್ದಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿದ್ರು. ರಾಮಾವತರಣ ಶ್ರೀ ಸಂಸ್ಥಾನದವರು ಬರೆದ ಒಂದು ಅಪೂರ್ವವಾದ ಗ್ರಂಥ. ಈ ಗ್ರಂಥದ ಲೋಕಾರ್ಪಣೆ ಆಗ್ತಾ ಇರುವುದೇ ಒಂದು ಇತಿಹಾಸ. 150ಕ್ಕೂ ಹೆಚ್ಚು ಗಣ್ಯರು, ಬೇರೆ ಬೇರೆ ಕ್ಷೇತ್ರದ ಹಿರಿಯರು ಎಲ್ಲರೂ ಬಂದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಪುಸ್ತಕ ಪ್ರಕಟಣೆಗಿಂತ ಮೊದಲೇ 6,000 ಪ್ರತಿಗಳು ಖರ್ಚಾಗಿದೆ. ರಾಮಾಯಣ ಕ್ಷೇತ್ರದಲ್ಲಿಯೇ ಭಾವವನ್ನು ಆಧರಿಸಿದ ಒಂದು ಮಹತ್ವಪೂರ್ಣವಾದ ಗ್ರಂಥ. ಇದು ಆದಷ್ಟು ಹೆಚ್ಚು ಜನರು ಇದನ್ನು ಓದುವಂತಾಗಬೇಕು, ತಗೊಳ್ಬೇಕು, ಇದರ ಅಧ್ಯಯನ ಮಾಡಬೇಕು. ಸಾವಣ್ಣ ಪ್ರಕಾಶನದ ಜಮೀಲ್ ಸರ್ ಅವರು ಇದನ್ನು ಬಿಡುಗಡೆ ಮಾಡಿ ಪುಸ್ತಕವನ್ನು ಪ್ರಕಾಶನಗೊಳಿಸಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸುತ್ತೇವೆ. ಜಮೀಲ್ ಸರ್ ಅಂತ ಈಗಾಗಲೇ ಪ್ರಕಾಶನ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರಿದೆ. ನಾನು ಜಗದೀಶ್ ಶರ್ಮಾ ಸಂಪಾ ಸರು ಭಾಳ ಬುಕ್ಸ್ ಮಾಡ್ತಾ ಇದ್ವಿ. ಮಹಾಭಾರತ ಹೇಳಿದ್ದು, ಪೂರ್ತಿ ರಾಮಾಯಣ, ಆಮೇಲೆ 1 ಅವರಲ್ಲಿ ಓದ್ಸತ್ರ ಜಸ್ಟ್ 1 ಅವರ್ ಅಂತ ಬುಕ್ಸ್ ಭಗವದ್ಗೀತೆ ಎಲ್ಲ ತರ್ತೀವಿ. ಸೊ ಅದೇ ಸಮಯದಲ್ಲಿ ಭಾವರಾಮಾಯಣನೂ ಒಂದು ಬಂತಲ್ಲ, ಖುಷಿ ಆಯಿತು. ಶ್ರೀಗಳು ಅನ್ನು ಕೊಟ್ಟಿದ್ದು ಭಾಳ ಖುಷಿ ಆಯಿತು. ಈಗಾಗಲೇ ಸಾವಿರಾರು ಮಂದಿ ತಲುಪಿದೆ. ಇನ್ನು ಇವತ್ತು ಈಗ ಉದ್ಘಾಟನೆ 7ನೇ ಮುಂದೆ ತಯಾರಿ ನಡೀತಾ ಇದೆ. ಅದೇ ತಯಾರಿ ನಡೀತಾ ಇದೆ. ಇನ್ನೂ ಹೆಚ್ಚಿಗೆ ಇದು ಪ್ರಕಟ ಆಗಲಿ, ಜನರಿಗೆ ಹೆಚ್ಚಿಗೆ ತಲುಪಲಿ, ಜನರಿಗೆ ಇದ್ರ ಬಗ್ಗೆ ಭಾವರಾಮಾಯಣನ ಅರಿಯುವಂಥ ಸಮಯ ಒದಗಿ ಬರಲಿ. ಒಳ್ಳೆ ಅವಕಾಶ ಒದಗಿಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಇದು ಶ್ರೀಗಳಿಗೆ ಒಂದು ನಮ್ಮೆಲ್ಲರದ್ದು ಒಂದು ಭಾವಪೂರ್ಣ ನಮನವನ್ನು ಸಲ್ಲಿಸೋಣ. ಹರೇ ರಾಮ. ಹರೇ ರಾಮ. ಹರೇ ರಾಮ. ನೂರಾರು ಮಾತೆಯರು जय जय राम श्रीराम जय राम 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 जय जय राम जय राम जय जय राम जय जय राम श्रीराम जय राम जय जय राम श्रीराम जय राम जय
ಶ್ರೀರಾಮ ಜಯ ರಾಮ ಜಯ ಜಯ